ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ನೋಡಿ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ ರಾಣಿ ಪಿಂಕ್ ಇದೆ, ಹಾಗೆ ಗೋಲ್ಡ್ ಕಲರಲ್ಲಿ ಪ್ಯೂರ್ ಕಾಂಚೀಪುರಂ ಸೀರೆ ಮದುವೆ ಸ್ಯಾರಿ ಫ್ರೆಂಡ್ಸ್ ಇದು. ಸೊ ಇದಕ್ಕೆ ಒಂದು ಸಿಂಪಲ್ ಆಗಿ ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿರೋಂಗಿರೋ ಒಂದು ಡಿಸೈನ್ನ ಹಾಕೊಡಿ ಅಂತ ಕೇಳಿದ್ದಾರೆ. ಸೊ ಫುಲ್ ಓವರಾಗಿ ತುಂಬ ಹೆವಿ ರಿಚ್ ಡಿಸೈನು ಅಲ್ಲ, ಹಾಗೆ ಸಿಂಪಲ್ ಆಗಿ ಕೂಡ ಅಲ್ಲ, ಹಾಕೋದು ಕೂಡ ತುಂಬ ಈಸಿ. ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಸೊ ಆ ರೀತಿ ಒಂದು ಡಿಸೈನ್ನ ಇವತ್ತು ಈ ಸೀರೆಗೆ ನಾನು ಹಾಕ್ತಾ ಇದ್ದೀನಿ. ಸೊ ಕಲರ್ ಕಾಂಬಿನೇಷನ್ ಈ ರೀತಿ ಇರುತ್ತೆ. ಸೊ ಒಂದೇ ಕಲರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಗೋಲ್ಡ್ ಮತ್ತು ರಾಣಿ ಪಿಂಕ್ ಇದ್ರೆ ಬಿಟ್ಟರೆ ಕಲರ್ ಆಪ್ಷನ್ ಇಲ್ಲ. ಸೊ ಹಂಗಾಗಿ ನಾನು ಒಂದೇ ಕಲರಲ್ಲಿ ಈ ಒಂದು ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ಗೆ ನಾನು ಮಣಿ ಕೂಡ ಬಳಸ್ಕೊತಾ ಇದ್ದೀನಿ. ಗೋಲ್ಡ್ ಕಲರು ಫ್ಲವರ್ ಇರುವಂಥ ಬೀಡ್ಸು, ಹಾಗೆ ಒಂದು ಸ್ಮಾಲ್ ಸೈಜ್ ಇರುವಂಥ ಗೋಲ್ಡ್ ಕಲರ್ ಬೀಡ್ಸು, ಈ ಎರಡೂ ರೀತಿಯಾದಂಥ ಬೀಡ್ಸನ್ನು ಈ ಡಿಸೈನ್ಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. 8 ಕೂಡ ತೊಗೊತೀನಿ ನಾನು ಒಂದೊಂದ್ಸತ್ತೆ. ಸೊ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನೋಡಿ ಆ ಪಲ್ಲು ಹತ್ರ ಸ್ಟಾರ್ಟಿಂಗಲ್ಲಿ ಸೊ ಲಾಕ್ ಮಾಡ್ತೀವಲ್ವ ಯಾವಾಗಲೂ, ಆ ರೀತಿ ನೀಡಲ್ನ ಪಲ್ಲುಗೆ ಹಾಕಿಬಿಟ್ಟು ಈ ದಾರನ ಎಳ್ಕೊಂಡು ಫಸ್ಟು ನಾನು ಲಾಕ್ ಮಾಡ್ಕೊತೀನಿ. ಸೊ ಸ್ಟಾರ್ಟಿಂಗ್ ಲಾಕ್ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಒಂದು ಸರಿ ಇತ್ತಿತ್ತಿ ಲಾಕನ್ನು ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಮತ್ತೆ ಒಂದು ಲಾಕ್ ಮಾಡ್ಕೊಂಡಿ. ಸೊ 2 ಲಾಕನ್ನು ಹಾಕಿದ್ದೀನಿ. ಸೊ 2 ಲಾಕ್ ಹಾಕಿದ ಮೇಲೆ ಸ್ಟಾರ್ಟಿಂಗ್ಗೆ ನಾನು ಮಣಿಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈ ಡಿಸೈನ್ಗೆ ಸ್ಟಾರ್ಟಿಂಗಲ್ಲೇ ನಾನು ಮಣಿನ ಹಾಕ್ತಾ ಇದ್ದೀನಿ. ಸೊ ಫ್ಲವರ್ ಇರುವಂಥ ಬೀಡ್ಸನ್ನು ತೊಗೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಬೀಡ್ಸನ್ನು ಲಾಕ್ ಹಾಕಿದ ಮೇಲೆ ಎಲ್ಲಿಗೆ ಬರ್ತಲ್ಲಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ಇದನ್ನು ಲಾಕ್ ಮಾಡ್ಕೊತೀವಿ. ಸೊ ಒಂದು ಲಾಕ್ ಹಾಕಿದ ಮೇಲೆ ಜಸ್ಟ್ ಅದೇ ಒಂದು ಪಾಯಿಂಟಿಗೆ ಮತ್ತೆ ಒಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ 2 ಲಾಕನ್ನು ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕೂಡ 2 ಲಾಕನ್ನು ಹಾಕಿಬಿಟ್ಟು ಆ ಬೀಡ್ಸನ್ನು ಹಾಕಿದ್ದೀನಿ. ಬೀಡ ಹಾಕಿದ ಮೇಲೆ ಮತ್ತೆ 2 ಲಾಕನ್ನು ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಈಗ ನಾನು ಚೈನ್ ಮಾಡ್ಕೊತಾ ಇದ್ದೀನಿ. 1 2 3 4 5 6 7 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ 2 ಲಾಕ್ ಹಾಕಿದ ಮೇಲೆ 7 ಚೈನ್ಗಳನ್ನ ಹಾಕ್ಕೊಂಡು ನೋಡಿ, ನೀವು ಎಲ್ಲಿಗದು ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ನಾವು 4 ಚೈನ್ ಎಲ್ಲಿಗೆ ನಾವು ಲಾಕ್ ಮಾಡ್ತೀವೋ ಆ ರೀತಿ 4 ಚೈನ್ ಒಂದು ಗ್ಯಾಪಿಗೆ ಮೇಲೆ ಹಾಕಿರುವಂಥ 7 ಚೈನ್ನ ಲಾಕ್ ಮಾಡ್ಕೊತಾನೆ. ಅಂದರೆ ಸ್ವಲ್ಪ ಲೂಸಾಗಿಯೇ ಚೈನ್ನ ಲಾಕ್ ಮಾಡ್ಕೊತೀನಿ. ನೋಡಿ ಈ ರೀತಿ ಇಷ್ಟು ಲೂಸಾಗಿ ಬರಬೇಕು. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಅದೇ ಒಂದು ಪಕ್ಕಕ್ಕೆ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಿದೆಯಲ್ವ, ಇಲ್ಲಿ ನಾನು ಡಬಲ್ ಲಾಕನ್ನೇ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಮತ್ತೆ ಸೇಮ್ ಮತ್ತೆ ಒಂದು ಗೋಲ್ಡ್ ಕಲರು ಫ್ಲವರ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ಲವರ್ ಬೀಡ್ಸನ್ನು ಹಾಕ್ಕೊಂಬಿಟ್ಟು ಬೀಡ್ ಲಾಕ್ ಮಾಡಿ. ಸೊ ಮತ್ತೆ ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಆ ಪಾಯಿಂಟಿಗೆ ನೀಡನ್ನು ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಮಾಡಿದ ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್, ಆಮೇಲೆ ಮತ್ತೆ 1 2 3 4 5 6 ಆ್ಯಂಡ್ 7 ಚೈನ್ಗಳನ್ನ ಹಾಕ್ಕೊಂಡು. ಸೊ 7 ಚೈನ್ಗಳನ್ನ ಹಾಕ್ಕೊಂಡ್ಬಿಟ್ಟು ಸೊ 4 ಚೈನ್ ಎಲ್ಲಿಗೆ ಇದೆ ನೋಡ್ಕೊಳ್ಳಿ, ಆ ಒಂದು ಇದಕ್ಕೆ ಈ ಒಂದು ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ನಿಮಗೆ ಪ್ರಾಕ್ಟೀಸ್ ಇದ್ದರೆ ಆರಾಮಾಗಿ ಲೂಸಾಗಿಯೇ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಲಿಯೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತಲ್ವ, ಸೊ ಅಂದವ್ರಿಗೆ ಈ ರೀತಿ ಚೈನ್ಗಳನ್ನ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ನೀವು ಲಾಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಆ ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನಾನು ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನೋಡಿ, ಎಲ್ಲಿ ಏನಿಲ್ಲ, ಬಟ್ ಜಸ್ಟ್ ನೀವು ಡಬಲ್ ಲಾಕನ್ನು ಹಾಕ್ಕೊಂಡು ಒಂದೊಂದು ಮಣಿಗಳನ್ನ ಆ್ಯಡ್ ಮಾಡಿಕೊಂಡು ಸೊ ಫಸ್ಟ್ ಸ್ಟೆಪ್ಪು ಈ ರೀತಿ ಫಿನಿಶಿಂಗ್ ಅನ್ನೋದು ಕಂಪ್ಲೀಟಾಗಿ ಮಾಡ್ಕೋಬೇಕಾಗುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಮೇಲೆ ಬಂದು ಇಲ್ಲಿ ಫಸ್ಟ್ ನಾವೇನು ಡಬಲ್ ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಮೇಲೆ ಇರುವಂಥ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ.
ಸೊ ಒಂದು ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನು ಕರೆಕ್ಟಾಗಿ ರೀಚ್ ಆಗುತ್ತೆ. ಸೊ ನೀವು ಬೇಕಿದ್ದರೆ 5 ಚೈನ್ ಕೂಡ ಹಾಕ್ಕೊಳ್ಳಿ. ನಿಮಗೇನಾದರೂ ಟೈಟ್ ಅನಿಸಿದರೆ 5 ಚೈನ್ನ ಹಾಕ್ಕೋಬೋದು. ಸೊ ನಾನು ಸ್ವಲ್ಪ ಟೈಟಾಗಿ ಹಾಕ್ಕೊಂಡಿದ್ದೀನಿ ಚೈನ್ನ, ಹಾಗಾಗಿ ಇಲ್ಲಿ 5 ಚೈನ್ ಹಾಕಿದ್ದೀನಿ. ಸೊ 5 ಚೈನ್ ಹಾಕಿಬಿಟ್ಟು ಇಲ್ಲಿ ನಾವು ಬೀಟ್ ಡಬಲ್ ಲಾಕ್ ಮಾಡಿದ್ದೀವಲ್ವ, ಆ ಒಂದು ಲಾಕಲ್ಲಿ ಈಗ ಈ ಒಂದು 5 ಚೈನ್ನ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ 5 ಚೈನ್ ಲಾಕ್ ಹಾಕಿದ ಮೇಲೆ ಜಸ್ಟ್ ನಾನು ಒಂದು ಚೈನ್ನ ಹಾಕ್ತಾಯಿದ್ದೀನಿ. ಒಂದು ಚೈನ್ನ ಹಾಕ್ಕೊಂಡ್ಬಿಟ್ಟು ಸೊ ಒಂದು ಚೈನ್ನ ಹಾಕ್ಕೊಂಡ್ಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ನಾವು 7 ಚೈನ್ ಏನು ಮಾಡಿದ್ದೀವಲ್ವ, ಈ ಒಂದು 7 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಈ ರೀತಿ ಎಳ್ಕೊಳ್ಳಿ. ನೀಡಲ್ ಮೇಲೆ 3 ಟೈಮ್ ದಾರ ಇದೆ. ಈಗ ಈ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಮಾಡಿದಾಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಒಂದು 7 ಚೈನಲ್ಲಿ ಹೋಗಿ ಎಲ್ಲ ದಾರನ ಒಟ್ಟಿಗೆ ಮಾಡಿ ಸೊ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಎಲ್ಲ ದಾರನ ಒಟ್ಟಿಗೆ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈ ರೀತಿ ಹಾಫ್ ಡಬಲ್ ಕ್ರೋಶೆ ನಾನಿಲ್ಲಿ 7 ಟೈಮ್ ಮಾಡ್ಕೊತೀನಿ. ಅಂದರೆ ಇಲ್ಲಿ ಕೂಡ ನಾನು 7 ಹಾಫ್ ಡಬಲ್ ಕ್ರೋಶೆನ ಒಂದು ಸೈಡಲ್ಲಿ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಸೊ ಇಲ್ಲಿ ನಾನು ಒಂದು ಸೈಡಲ್ಲಿ 7 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಮಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ನಾನು ಚಿಕ್ಕದಾಗಿರುವಂಥ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಬೀಡ್ ಹಾಕಿದ ಮೇಲೆ ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಾಯಿಲ್ಲ. ಮತ್ತು ಹಾಗೆ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ ಸೈಡು ಅಂದರೆ ಅದೇ ಒಂದು ಚೈನಲ್ಲಿ ಮತ್ತು ಈ ಕಡೆ ಕೂಡ ನಾನು 7 ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ದೀನಿ. 2 ಆಯಿತು. ಇದು ಬಂದು 3 ಆ್ಯಂಡ್ 4, 5, 6, 7 ಹಾಫ್ ಡಬಲ್ ಕ್ರೋಶೆನ ಹಾಕಿದ ಮೇಲೆ ಈಗ ಇಲ್ಲಿ ಏನು ಲಾಕ್ ಮಾಡಿದ್ದೀವಲ್ವ, ಈ ಒಂದು ಇದರಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕ್ ಹಾಕಬೇಕಾಗುತ್ತೆ. ಸೊ ಈ ರೀತಿಯಾಗಿ ಆಚನೋದು ಬರುತ್ತೆ. ಸೊ ಈ ಕಡೆ 7 ಟೈಮ್, ಈ ಕಡೆ ಕೂಡ 7 ಟೈಮ್. ಒಂದು 7 ಚೈನಲ್ಲಿ 14 ಡಬಲ್ ಕ್ರೋಶೆನ ಅಂದರೆ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ದೀನಿ. ಈಗ ಮತ್ತೆ ಸೇಮ್ 5 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 1, 2, 3, 4, 5 ಚೈನ ಹಾಕ್ಕೊಂಡ್ಬಿಟ್ಟು ಈ 5 ಚೈನು ಈ ಕಡೆ ಇರುವಂಥ ಪಾಯಿಂಟ್ಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಹಾಕಿದ ಮೇಲೆ ಜಸ್ಟ್ 1 ಚೈನ್ ಹಾಕ್ತೀನಿ. ಯಾಕಂದರೆ ಈಗ ನಾವು ಚೈನ್ ಹಾಕಿರ್ತೀವಲ್ಲ, ಈಗ ಡೈರೆಕ್ಟಾಗಿ ಹಾಫ್ ಡಬಲ್ ಕ್ರೋಶೆನ ನಾವು ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ಅಲ್ಲಿ ಒಂಥರ ಚಿಕ್ಕದಾಗಿ ಕಾಣಿಸುತ್ತೆ ಅನ್ನೋಗೋಸ್ಕರ 1 ಚೈನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಮತ್ತೆ ಸೇಮ್ ನಾನು ಹಾಫ್ ಡಬಲ್ ಕ್ರೋಶೆನ 7 ಟೈಮ್ ಮತ್ತೆ ಮಾಡಿಕೊಂಡು ಒಂದು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. 4, 5, 6 ಆ್ಯಂಡ್ 7 ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಮತ್ತು ಈ ಸೈಡಲ್ಲೂ ಕೂಡ 7 ಹಾಫ್ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು, ಅಂತ ಏನು ಹೆವಿ ಇಲ್ಲ, ಬಟ್ ಲುಕ್ ವೈಸ್ ಗ್ರ್ಯಾಂಡಾಗೆ ಬರುತ್ತೆ. ಸೊ ಈ ರೀತಿ ಡಿಸೈನ ನೀವು ಒಂದು ದಿನದಲ್ಲಿ ಆರಾಮಾಗಿ 3 ಸೀರೆಗೆ 3 ಸೀರೆಗೆ ಆರಾಮಾಗಿ ನೀವು ಕಸ್ಟಮರ್ಗೆ ಹಾಕ್ಕೊಡ್ಬೋದು. ಸೊ ಪ್ರೈಸ್ ಕೂಡ ತುಂಬ ಚೆನ್ನಾಗಿ ಒಂದು ಒಳ್ಳೆ ಪ್ರೈಸ್ನೇ ತೊಗೊಳ್ಬೋದು ಈ ಡಿಸೈನ್ಗೆ. ಸೊ ಲುಕ್ ಆಗಿದೆ ಇದ್ರದ್ದು. ಸೊ ತುಂಬ ಒಂದು ರೀತಿ ಟ್ರೆಂಡಿಂಗಲ್ಲಿ ಆಗ್ತಾಯಿದೆ ಈ ಡಿಸೈನು, ತುಂಬ ಜನಕ್ಕೆ ಇಷ್ಟ ಆಗ್ತಾಯಿದೆ. ಈ ರೀತಿಯಾಗಿ ಮತ್ತೆ ನಾನು ಮೇಲೆ 5 ಚೈನ ಹಾಕ್ಕೊತಾ ಇದ್ದೀನಿ. ಸೊ 5 ಚೈನ್ ಹಾಕ್ಕೊಂಡ್ಬಿಟ್ಟು ಈ ಕಡೆ ಇರುವಂಥ ಇದಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮಾತ್ರ ನಾನು 1 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಂಡ್ ಮಾಡಬೇಕಾದ್ರೆ ನಾನು ಅಲ್ಲಿ 1 ಚೈನ್ ಕೂಡ ನಾನು ಹಾಕಿಲ್ಲ. ಸೊ ಮತ್ತೆ ಸೇಮ್ ನಾನು 7 ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕಾಗುತ್ತೆ. ಸೊ ಲುಕ್ ವೈಸು ಡಿಸೈನ್ ಅನ್ನೋದು ಈ ಥರ ಬರುತ್ತೆ. ಸೊ ಇದು ಬ್ಯಾಕ್ ಸೈಡಲ್ಲಿ ಹೋಗುತ್ತೆ. ಸೊ ಇಲ್ಲಿ ಏನು ನಾವು 5 ಚೈನ್ ಏನು ಹಾಕಿದ್ದೀವಲ್ವ, ಈ ಒಂದು ಗ್ಯಾಪಲ್ಲಿ ಕುಚ್ಚುಗಳು ಬರುತ್ತೆ. ಸೊ ಡಿಸೈನ್ ನೋಡಿ ಆಚೆ ಬಂದು ಈ ರೀತಿ ನೀಟಾಗಿ ಬರುತ್ತೆ. ಸೀರೆನೇ ಒಂದು ಕಲರು, ದಾರನೇ ಒಂದು ಕಲರ್ ಇದೆ ಅಂದ್ಕೋಬೇಡಿ. ಸೊ ಎದುರುಗಡೆ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಇದೆ, ಬಟ್ ಕ್ಯಾಮ್ರಾದಲ್ಲಿ ಮಾತ್ರ ಯಾಕೋ ಸ್ವಲ್ಪ ಡಿಫ್ರೆಂಟಾಗೇ ಕಲರ್ ಬರುತ್ತೆ. ಅದು ಯಾಕಂತ ಗೊತ್ತಾಗ್ತಾ ಇಲ್ಲ. ಸೊ ಕಲರ್ ಬಂದು
ಪರ್ಫೆಕ್ಟಾಗಿ ಮ್ಯಾಚಿಂಗ್ ಇದೆ ಈ ಸೀರೆಗೆ. ಸೊ ಈ ರೀತಿ ಡಿಸೈನ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾದ್ರೆ ಲಾಸ್ಟಲ್ಲಿ ಕುಚ್ಚೆಲ್ಲ ಹಾಕಿದ ಮೇಲೆ ಸ್ವಲ್ಪ ಈ ರೀತಿ ಕೈಯಿಂದ ನೀವು ನೀಟಾಗಿ ಮಾಡ್ಕೊಳ್ಳಿ. ಆ ಡಿಸೈನ್ ಅನ್ನೋದು ಅದರದ್ದು ಒಂದು ಪ್ಲೇಸಿಗೆ ಆ ವರ್ಕ್ ಅನ್ನೋದು ನೀಟಾಗಿ ಕುಂತ್ಕೊಳ್ಳುತ್ತೆ. ಈ ರೀತಿ ಬರುತ್ತೆ. ಸೊ ಎರಡು ಸ್ಟೆಪ್ಪಲ್ಲಿ ಈ ರೀತಿ ಡಿಸೈನ್ನ ಮುಗಿಸ್ಕೊಂಡ್ಬಿಟ್ಟು ಕುಚ್ಚು ಕಟ್ಕೊಳ್ಳೋದು ಅಷ್ಟೇ ಈ ಡಿಸೈನು. ಸೊ ಈ ರೀತಿ ಈಸಿಯಾಗಿ ಹಾಕುವಂಥ ಈ ಒಂದು ಡಿಸೈನು. ಇದಕ್ಕೆ ಕುಚ್ಚನ್ನ ಕಟ್ತೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ವೈಸ್ ಯಾವ ರೀತಿ ಬಂದಿದೆ ಅಂತ ನೋಡೋಣ. ಸ್ಯಾರಿ ಫುಲ್ಲಾಗಿ ವರ್ಕ್ ಮಾಡಿ ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಕುಚ್ಚು ಹಾಕಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ತುಂಬ ಪುಟ್ಟದಾಗಿ ಕುಚ್ಚುಗಳನ್ನ ಹಾಕಿದ್ದೀನಿ ಈ ಒಂದು ಡಿಸೈನ್ಗೆ. ತುಂಬ ಹತ್ತಿರದಲ್ಲಿ ಹಾಗೆ ಒಂದು ನೀಟಾಗಿ ಬಂದಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಹಾಕೋದು ತುಂಬ ಈಸಿ, ಬಟ್ ಸೀರೆಗೆ ಮಾತ್ರ ತುಂಬ ಗ್ರ್ಯಾಂಡಾಗೇ ಬರುತ್ತೆ ಈ ಡಿಸೈನು. ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಈ ರೀತಿ ಒಂದು ಡಿಫ್ರೆಂಟಾಗಿ ಡಿಸೈನ್ನ. ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕಿದ್ದೀನಿ. ಗೋಲ್ಡ್ ಜಾಸ್ತಿ ಬಳಸಿದ್ದೀನಿ ಕುಚ್ಚು. ವರ್ಕ್ ಮಾಡಿರೋದು ಕೂಡ ಒಂದೇ ಒಂದು ಕುಚ್ಚನ್ನ ಹಾಕಿದ್ದೀನಿ. ನೀವು ಒಂದು ಕಲರಲ್ಲಿ ವರ್ಕ್ ಮಾಡಿ ಒಂದೇ ಕಲರ್ ಕುಚ್ಚು ಕಟ್ಟಿದ್ದು ಕೂಡ ಡಿಸೈನ್ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಡಿಸೈನ್ ಅನ್ನೋದು ಬಂದಿದೆ ಫ್ರೆಂಡ್ಸ್. ಒಂದು ರೀತಿಯ ಬೇಬಿ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಕ್ಯಾಮ್ರಾದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಬಟ್ ಎದುರುಗಡೆ ಮಾತ್ರ ಸ್ವಲ್ಪ ಚಿಕ್ಕದಾದಂಥ ಡಿಸೈನು. ಹಾಗೆ ಪ್ರತಿಯೊಂದು ಚಿಕ್ಕದಾಗಿರುವಂಥದ್ದು ಕುಚ್ಚು ಕೂಡ ಚಿಕ್ಕದಾಗಿ ಹತ್ತಿರದಲ್ಲಿ ಬಂದಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಆರಾಮಾಗಿ ಗ್ರ್ಯಾಂಡಾಗಿರುವಂಥ ಸೀರೆ ಕೂಡ ನೀವು ಆರಾಮಾಗಿ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ನಾನು ಕೂಡ ಇವತ್ತು ಗ್ರ್ಯಾಂಡಾಗಿರುವಂಥ ಸೀರೆಗೇ ಹಾಕಿದ್ದೀನಿ. ಈ ರೀತಿ ಬಂತೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 550 to 600 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.